ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 4th of July ಆ್ಯಂಡ್ ಇಲ್ಲಿ ಇಂಡಿಪೆಂಡೆನ್ಸ್ ಡೇ. ಇವತ್ತು ನಿನ್ನೆ ನಾವು ರಕ್ಷಿತಾ ಗಣೇಶ್ನ ಮನೆಗೆ ಡಿನ್ನರಿಗೆ ಕರೆದಿದ್ವಿ. ಸೊ ಅವ್ರದ್ದು ಪ್ಲ್ಯಾನ್ ಆ್ಯಕ್ಚುಲಿ ಒಲಿಂಪಿಕ್ ನ್ಯಾಷನಲ್ ಪಾರ್ಕಿಗೆ ಹೋಗಬೇಕು ಅಂತ. ನಮ್ದೇನು ಪ್ಲ್ಯಾನ್ ಇರಲಿಲ್ಲ, ನಿಖಿಲಿಗೆ ಅಲ್ಲಿ ಹೋಗಬೇಕು ಅನ್ನೋದಿತ್ತು. ಸೊ ನಾವು ಅದಕ್ಕೆ ಯಾವಾಗ ಹೋಗಬೇಕು ಅನ್ನೋದು ನಮಗೇನು ಇನ್ನು ನಾವು ಡಿಸೈಡ್ ಮಾಡಿರಲಿಲ್ಲ. ಇವ್ರು ಹೋಗ್ತಿದ್ದಾರೆ ಅಂತ ಹೇಳಿದ್ದಕ್ಕೆ ನಾವು ಕೂಡ ಇವತ್ತೇ ಹೋಗೋಣ ಅಂದ್ಬಿಟ್ಟು ನೈಟ್ 10:30-11ಗೆ ಡಿಸೈಡ್ ಮಾಡ್ಕೊಂಡ್ವಿ. ಸೊ ಈಗ ಮಾರ್ನಿಂಗ್ ಬಂದೆ 8 o'clock ಆಗದೆ, ಆಲ್ರೆಡಿ ಹೊರಟೀವಿ ನಾವೆಲ್ಲ. ಅದೇ ಅವ್ರ ಕಾರಲ್ಲಿ ಸ್ವಲ್ಪ ಜನ, ನಮ್ಮ ಕಾರಲ್ಲಿ ಸ್ವಲ್ಪ ಜನ ಅಂತ ಈ ಥರ ಮಿಕ್ಸ್ ಮಾಡಿಕೊಂಡು ಹೊರಡ್ತಿದ್ದೀವಿ. ಯಾಕಂದರೆ ನಮ್ಮದು 5-seater ಕಾರು, ಹಾಗಾಗಿ ನಾವಿಬ್ರೂ ಡಿವೈಡ್ ಮಾಡ್ಕೊಂಡಿವಿ. ಟಿಫನ್ಗೆ ನಾವು ಪೌಲ್ಸ್ಬೋಗೆ ಹೋಗಿ ಅಲ್ಲಿ ಮಾಡೋಣ ಅಂತ ಅಂದ್ಕೊಂಡಿವಿ. ಸೊ ಪ್ಲ್ಯಾನ್ ಪ್ರಕಾರ ಹಾಗೆ ಆದರೆ ಅಲ್ಲೇ ಹೋಗಿ ನಮ್ಮದು ಬ್ರೇಕ್ಫಾಸ್ಟ್, ಇಲ್ಲ ಅಂದರೆ ನಾವೆಲ್ಲಿ ಮಾಡ್ತೀವಿ ಅನ್ನೋದು ಕೂಡ ನಾನು ತೋರಿಸ್ತೀನಿ. ಆ್ಯಂಡ್ ನಂದು ಮನೇಲಿ ಆಲ್ರೆಡಿ ಊಟ ಆಯಿತು. ಸೊ ನಂದೇನು ಬ್ರೇಕ್ಫಾಸ್ಟ್ ಇಲ್ಲ, ಮೋಸ್ಟ್ಲಿ ಹೊರಗೆ ಜಾಸ್ತಿ ತಿನ್ನಬಾರ್ದಲ್ಲ, ಹಾಗಾಗಿ ನಾನು ಮನೇಲೇ ಊಟ ಮಾಡಿಕೊಂಡು ಹೊರಟೀನಿ. ಹಾಯ್ ಗಣೇಶ್, ಹಾಯ್ ರಕ್ಷಿತಾ, ಗುಡ್ ಮಾರ್ನಿಂಗ್. ಗಣೇಶ್ ರಕ್ಷಿತಾ ಬಂದರು. ಸೊ ಅವ್ರ ಜೊತೆ ಅಮ್ಮ ರೆಡಿ ಆದ್ಲು ಹೋಗ್ಲಿಕ್ಕೆ. ಆ್ಯಂಡ್ ಇಲ್ಲಿ ನಿಖಿಲ್ ಇದ್ದಾನೆ, ನಿಖಿಲ್ ಕೂಡ ಅದೇ ಕಾರಲ್ಲಿ ಹೋಗ್ತಾನೆ. ಹಾಯ್ ಅಪ್ಪ. ಹಾಯ್ ಸಾಗರ್. ಸೊ ನಾನು, ಸಾಗರ್, ಅಪ್ಪ ಮತ್ತು ನಮ್ಮ ಪುಟಾಣಿ ನಮ್ಮ ಕಾರಲ್ಲಿ, ಗಣೇಶ್ ಕಾರಲ್ಲಿ ಗಣೇಶ್, ರಕ್ಷಿತಾ, ಅಮ್ಮ ಮತ್ತು ನಿಖಿಲ್. ಈಗ ಹೊರಟ್ವಿ ಪೌಲ್ಸ್ಬೋ ಕಡೆ. ಇದು ಸಿಯಾಟಲ್. ಸೊ ಇಲ್ಲಿ ವ್ಯೂ ಭಾಳನೇ ಚೆನ್ನಾಗಿತ್ತು ನಮಗೆ. ಪೌಲ್ಸ್ಬೋಕಿನ ಮುಂಚೆನೇ ಒಂದು ದ ಓಕ್ ಟೇಬಲ್ ಕೆಫೆ ಅಂತ ಒಂದು ರೆಸ್ಟೋರೆಂಟು, ಅದು ಭಾಳನೇ ಚೆನ್ನಾಗಿದೆ. ಅಲ್ಲಿ ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಚೆನ್ನಾಗಿ ಸಿಗ್ತದೆ, ಅಂದರೆ ಅಮೇರಿಕನ್ ಬ್ರೇಕ್ಫಾಸ್ಟ್. ಸೊ ಇಲ್ಲಿ ನಾವು ಫಸ್ಟ್ ಹೋಗ್ಬಿಟ್ಟು ಕೋಲ್ಡ್ ಕಾಫಿ, ನಾರ್ಮಲ್ ಕಾಫಿ ಇದೆಲ್ಲ ತೊಗೊಂಡಿದ್ರು. ಅದಾದಮೇಲೆ ನಾವು ಪ್ಯಾನ್ಕೇಕ್ಸ್ ತೊಗೊಂಡ್ವಿ, ತುಂಬಾ ಚೆನ್ನಾಗಿತ್ತು. ಬ್ಲೂಬೆರಿ ಸ್ಟ್ರಾಬೆರಿ ಪ್ಯಾನ್ಕೇಕ್ ಒಂದು, ಅದಾದಮೇಲೆ ಚಾಕ್ಲೇಟ್ ಪ್ಯಾನ್ಕೇಕ್ ತೊಗೊಂಡಿದ್ವಿ. ಸೊ ಇಟ್ ವಾಸ್ ರಿಯಲಿ ಅಮೇಝಿಂಗ್. ಅದಾದಮೇಲೆ ನಾವು ಪೊಟ್ಯಾಟೊ ತೊಗೊಂಡಿದ್ವಿ. ಇದೂ ಚೆನ್ನಾಗೇ ಇತ್ತು, ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ ಇದು. ಅದಾದಮೇಲೆ ಇವ್ರದ್ದು ರೆಸ್ಟೋರೆಂಟದ್ದು ನೋಡ್ಬೋದು, ಎಷ್ಟೊಂದು ಸರ್ಟಿಫಿಕೇಟ್ ಸಿಕ್ಕದೆ ಅವ್ರಿಗೆ. ಲೈಕ್ ಇಷ್ಟು ಪ್ಯಾನ್ಕೇಕ್ಸ್ ಈ ಟೈಮಲ್ಲಿ ಮಾಡಿರೋದು, ಆ ಥರ ಎಲ್ಲ ಸಿಕ್ಕದೆ. ನೋಡಿದರೆ ಒಂಥರ ಚೆನ್ನಾಗಿತ್ತು. ದೆನ್ ನಾವು ಅದಾದಮೇಲೆ ಪೌಲ್ಸ್ಬೋ ಎಂಟರ್ ಆದ್ವಿ. ಈಗ ಪೌಲ್ಸ್ಬೋಗೆ ಬಂದ್ವಿ, ನಾನು ಅಪ್ಪ ಇಲ್ಲಿದ್ದೀವಿ. ಸಾಗರ್ ಇಲ್ಲಿ ಬರ್ತಾ ಇದ್ದಾರೆ. ಗಣೇಶ್ ಅವ್ರಿಗೆ ಪಾರ್ಕಿಂಗ್ ಬೇರೆ ಕಡೆ ಸಿಕ್ಕದೆ. ಸೊ ಅಮ್ಮ, ನಿಖಿಲ್, ಗಣೇಶ್ ಅವ್ರ ಜೊತೆ ಇದ್ದಾರೆ. ಇವಾಗ ನಾವು ಅವ್ರನ್ನ ಹುಡುಕ್ತಾ ಇದ್ದೀವಿ. ಅವ್ರು ಸಿಕ್ಕ ಮೇಲೆ ಒಂದು ಕಡೆ ಒಂದಿಷ್ಟು ಸುಮ್ಮನೆ ನೋಡಿಕೊಂಡು ಆಮೇಲೆ ಮತ್ತೆ ಇಲ್ಲಿಂದ ಒಲಿಂಪಿಕ್ಕಿಗೆ ಹೊರಡ್ತೀವಿ. ಇದು ನಾರ್ವೆ ಥೀಮಲ್ಲಿ ಮಾಡಿರೋದು ಈ ವಿಲೇಜ್. ಇಲ್ಲಿ ಒಂದು ಸ್ಲರೀಸ್ ಬೇಕ್ರಿ ಅಂತ ಇದೆ, ಯಾವಾಗಲೂ ಜನ ಇರ್ತಾರೆ, ತುಂಬ ಕ್ಯೂ ಇರ್ತದೆ. ಬ್ರೆಡ್ ಆ್ಯಂಡ್ ಆಲಪಿನೋ ರೋಲ್ಸ್ ಫೇಮಸ್ ಇಲ್ಲಿ. ಈಗ ಅಮ್ಮ, ನಿಖಿಲ್ ಕೂಡ ಬಂದರು. ಇಲ್ಲಿ ರಕ್ಷಿತಾ, ಗಣೇಶ್, ಸಾಗರ್. ಸ್ವಲ್ಪ ವಾಕ್ ಮಾಡ್ಕೊಂಡು ಒಳಗೋದ್ರೆ ಇಲ್ಲೊಂದು ಪಾರ್ಕಿಂಗ್ ಅದೇ. ಸೊ ಗಣೇಶ್ ಇಲ್ಲೇ ಪಾರ್ಕ್ ಮಾಡಿದ್ದು, ನಾವು ರೋಡ್ ಸೈಡಲ್ಲೇ ಮಾಡಿದ್ವಿ.
ಇಲ್ಲಿ ನೋಡ್ರಿ ಎಷ್ಟು ಚಿಕ್ಕ ಬೋಟ್ನ ಬಿಟ್ಟಿದ್ರು. ಸೊ ನಮಗಿದು ಎಷ್ಟು ಇಷ್ಟ ಆಯಿತು. ನಮ್ಮ ಮಗು ಸ್ವಲ್ಪ ದೊಡ್ಡದಿದ್ದರೆ ಅದು ಎಂಜಾಯ್ ಮಾಡ್ತಾಯಿತ್ತು. ಆ್ಯಂಡ್ ನಮಗೇನೆ ಎಷ್ಟು ಖುಷಿ ಆಯಿತು ಇದನ್ನು ನೋಡಿಬಿಟ್ಟು. ನಾವೆಲ್ಲ ಫುಲ್ ಇದ್ರ ಹತ್ರನೇ ಇದ್ವಿ ಎಷ್ಟೊಂದು ಟೈಮ್. ಚೆನ್ನಾಗಿತ್ತು ಇದು ಒಂಥರ. ಇದಾದಮೇಲೆ ಇಲ್ಲಿ ಒಂದು ಪಾತ್ ಅದೇ. ಸೊ ಆ ಪಾತಲ್ಲಿ ನಡ್ಕೊಂಡು ಹೋದರೆ ತುಂಬಾ ಬೋಟ್ಸ್ ಎಲ್ಲ ಇತ್ತು. ಸೊ ಅದರ ಹತ್ರ ತನಕ ಹೋಗಿದ್ವಿ. ಜಾಸ್ತಿ ಇತ್ತು ಸ್ವಲ್ಪ ವಾಕ್ ಮಾಡೋದು. ಅಲ್ಲಿ ತನಕ ಹೋಗಿ ನಾವು ಬೋಟ್ಸ್ ಜೊತೆ ಎಲ್ಲ ಒಂದು ಸ್ವಲ್ಪ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಅಂದರೆ ಆ ಬೋಟ್ಸ್ಗೆ ಓನರ್ಸ್ ಅಂತ ಇರ್ತಾರೆ. ಸೊ ಅವರು ಎಷ್ಟೊಂದು ಜನ ಇದ್ದರು ಅಲ್ಲಿ. ಅವ್ರದ್ದೇನೋ ಸ್ವಲ್ಪ ಟ್ರೀಟ್ ಪಾರ್ಟಿ ಥರ ಏನೋ ನಡೀತಾ ಇತ್ತು. ಹೆಂಗನ್ಸ್ತು ಪೌಲ್ಸ್ಪೋ? ಚೆನ್ನಾಗಿತ್ತು, ಸೂಪರ್. ಚೆನ್ನಾಗಿತ್ತಾ ಮಮ್ಮಿ? ನಾನು ಸಾಗರ್ ನೋಡಿದ್ವಿ. ಈಗ ನಾವು ಒಲಿಂಪಿಕ್ ನ್ಯಾಷನಲ್ ಪಾರ್ಕ್ ಕಡೆ ಹೊರಟ್ವಿ. ದಿಸ್ ಇಸ್ ಆ್ಯಕ್ಚುಲಿ ವೆರಿ ಹ್ಯೂಜ್ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ಬೋದು. ಲೈಕ್ ಒನ್ ಡೇ ಅಲ್ಲಿ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ನಾವು ಒಂದು ಲೇಕ್ ಮಾತ್ರ ನೋಡೋಣ ಅಂತ ಹೋಗಿದ್ದು. ಅದು ಈ ವ್ಯೂ ನೋಡ್ರಿ, ಎಷ್ಟು ಅಮೇಝಿಂಗ್ ವ್ಯೂ. ಇದು ನೋಡ್ತಾ ಇದ್ದರೆ ಈ ಕ್ಲಿಪ್ಪಿಂಗ್ ಅಂತೂ ನಾನು ಮಿಸ್ ಮಾಡೋಂಗೆ ಇರಲಿಲ್ಲ. ಅಷ್ಟು ಬ್ಯೂಟಿಫುಲ್ ಅದೇ. ನೋಡ್ಬೋದು ನೀವು ಎಷ್ಟು ಗ್ರೀನರಿ, ಕಾಮಾಗಿರ್ತದೆ ಮೈಂಡ್ ಇಲ್ಲಿ ಹೋಗ್ತಾ ಇದ್ದರೆ. ತುಂಬ ಬ್ಯೂಟಿಫುಲ್ ಪ್ಲೇಸ್ ಇದು. ಯಾರು ವಿಸಿಟ್ ಮಾಡಿಲ್ಲ ಒಲಿಂಪಿಕ್ ನ್ಯಾಷನಲ್ ಪಾರ್ಕ್, ಪ್ಲೀಸ್ ವಿಸಿಟ್ ಮಾಡಿರಿ ಇದನ್ನು. ಇದು ಮಿಸ್ ಮಾಡೋ ಹಾಗೆ ಎಲ್ಲ. ದೂರ ಅದೇ, ಬಟ್ ಸ್ಟಿಲ್ ಇಟ್ಸ್ ವರ್ತ್ ಅಂತಲೇ ಹೇಳ್ಬೋದು. ನಾವು ಲೇಕ್ ಕ್ರೆಸೆಂಟ್ ಮಾತ್ರನೇ ವಿಸಿಟ್ ಮಾಡಿದ್ದು. ಇದು ನೋಡ್ರಿ ಲೇಕ್ ಎಷ್ಟು ಚೆನ್ನಾಗದೆ ಅಂತ. ನಮಗೆ ತುಂಬಾ ಫೋಟೋಸ್ ತಗೊಳ್ಬೇಕಿತ್ತು. ಇಲ್ಲಿ ತಗೊಂಡ್ವಿ, ಆದರೆ ಗಾಳಿ ಇತ್ತು ಅವತ್ತು, ಹಾಗಾಗಿ ಸ್ವಲ್ಪ ನೋಡಿಕೊಂಡು ತಗೊಂಡ್ವಿ. ಇದೇ ಕ್ರೆಸೆಂಟ್ ಲೇಕ್. ಆ್ಯಂಡ್ ಇಲ್ಲಿ ಚಳಿ ಜಾಸ್ತಿ ಅದೇ. ಸೊ ನಾವು ಕೂಸನ್ನು ಜಾಸ್ತಿ ಹೊತ್ತು ಹೊರಗೆ ಕರ್ಕೊಂಡು ಬಂದಿಲ್ಲ ಇಲ್ಲಿ. ನಾವು ಅಷ್ಟೇ ಸ್ವಲ್ಪ ಫೋಟೋಸ್ ತಗೊಂಡು ಹೊರಟ್ಬಿಡ್ತಾ ಇದ್ದೀವಿ ಇವಾಗ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ನಮ್ಮದು ಲಂಚ್. ಸೊ ಮೋಸ್ಟ್ ಪ್ರಾಬಬ್ಲಿ ಪೋರ್ಟ್ ಏಂಜಲಸ್ ಅಂತ ಅಂದ್ಕೊಂಡೀವಿ, ನೋಡೋಣ. ಇದು ನಾವು ಸುಮ್ಮನೆ ಆನ್ ದ ವೇ ಹೋಗ್ತಾ ಬಂತು. ಇದು ನನ್ನ ತಮ್ಮಂಗೆ ಭಾಳನೇ ಇಷ್ಟ ಆಗಿಬಿಟ್ಟಿತ್ತು. ಹಾಗಾಗಿ ಅಲ್ಲೊಂದು ಸ್ಟಾಪ್ ಕೊಟ್ವಿ ನಾವು. ಆ್ಯಂಡ್ ದೆನ್ ನಾವು ಪೋರ್ಟ್ ಏಂಜಲಸ್ಗೆ ಬಂದ್ವಿ ಊಟ ಮಾಡೋಣ ಅಂತ. ತುಂಬ ಆಲ್ಮೋಸ್ಟ್ ಈವ್ನಿಂಗ್ ಆಗಿಬಿಟ್ಟಿತ್ತು. ಸೊ ಎಷ್ಟೊಂದು ಕ್ಲೋಸ್ ಆಗಿತ್ತು ಅವತ್ತು. ಬೇರೆ ಇಲ್ಲಿ ಇಂಡಿಪೆಂಡೆನ್ಸ್ ಡೇ ಇತ್ತಲ್ಲ, ಹಾಗಾಗಿ ನಾವು ಬೇಗ ಮನೆ ರೀಚ್ ಆಗಬೇಕಿತ್ತು. ನಾವು ಥಾಯ್ ರೆಸ್ಟೋರೆಂಟ್ಗೆ ಹೋಗಿದ್ವಿ. ಇಲ್ಲಿ ಕ್ವಾಂಟಿಟಿ ಅಂತೂ ಜಾಸ್ತಿನೇ ಕೊಟ್ಟರು, ಬಟ್ ತುಂಬಾ ಖಾರ ಇತ್ತು ಏನು ತೊಗೊಂಡ್ರು. ಚೆನ್ನಾಗಿತ್ತು. ನಮಗೆ ತುಂಬ ಹಸಿವಾಗಿತ್ತಲ್ಲ, ಸೊ ಹಂಗಾಗಿ ತಿಂದ್ಬಿಟ್ವಿ ಅಲ್ಲೇ. ನಾರ್ಮಲ್ ನಾವು ಯೂಶಲಿ ಫ್ರೈಡ್ ರೈಸ್ ತೊಗೊತೀವಿ ಅಲ್ಲಿ. ದೆನ್ ಎಲ್ಲೋ ಕರಿ ಇದನ್ನೆಲ್ಲ ತೊಗೊಂಡು ಸ್ಟಾರ್ಟರ್ಸ್ ಅಂತ ಒಂದು ಸ್ವಲ್ಪ ಅದನ್ನೆಲ್ಲ ಊಟ ಮಾಡಿಕೊಂಡು ದೆನ್ ನಾವು ಫೆರಿಯಲ್ಲಿ ಹೋಗ್ತಾ ಇದ್ವಿ. ಸೊ ಫೆರಿ ಸ್ಟೇಷನಲ್ಲಿ ಇದಿತ್ತು, ಇಲ್ಲೊಂದು ಈವೆಂಟ್ ಥರ. ನೈಟ್ ಫೈರ್ ವರ್ಕ್ಸ್ ಎಲ್ಲ ಇತ್ತು, ಬಟ್ ನಮ್ಗೆ ಅಷ್ಟೊತ್ತಿಗೆ ಫೆರಿ ಇತ್ತು, ಹಾಗಾಗಿ ನಾವು ರೀಚ್ ಆಗಬೇಕಿತ್ತು. ತುಂಬಾ ಜನ ಗ್ಯಾದರ್ ಆಗಿದ್ದರು. ಡ್ಯಾನ್ಸ್ ಎಲ್ಲ ಇತ್ತು, ಸ್ವಲ್ಪ DJ ಥರ ಇತ್ತು. ಅದೆಲ್ಲನೂ ಈವ್ನಿಂಗ್ ಟೈಮ್ ನಡೀತಾ ಇತ್ತು. ನೈಟ್ ತನಕ ಜನನ ಆಕ್ಯುಪೈ ಮಾಡ್ಕೊಂಡಿದ್ರು ಅವರು. ಆ್ಯಂಡ್ ಫೆರಿಗೂ ಅಷ್ಟೇ ತುಂಬ ಕ್ಯೂ ಇತ್ತು. ನಾವು ಮನೆಗೆ ರೀಚ್ ಆಗೋಷ್ಟರಿಗೆ ನೈಟ್ ಆಗೋಗ್ಬಿಟ್ಟಿತ್ತು. ತುಂಬ ಸುಸ್ತಾಗಿತ್ತು. ಬೇಬಿ ಬೇರೆ ತುಂಬ ಚಿಕ್ಕದಿತ್ತು ಆವಾಗ. ಆ್ಯಂಡ್ ಸ್ವಲ್ಪ ಜಾಸ್ತಿನೇ ಕ್ರ್ಯಾಂಕಿನೂ ಆಗಿದ್ದ, ಯಾಕಂದರೆ ಥಂಡಿ ಬೇರೆ ಇತ್ತು. ಇವಾಗ ಮನೆಗೆ ಬಂದ್ವಿ, ತುಂಬ ಲೇಟ್ ಆಗೋಯ್ತು. ಆ್ಯಂಡ್ ಎಲ್ಲನೂ ಫುಲ್ ಕವರ್ ಮಾಡಲಿಕ್ಕಾಗಿಲ್ಲ. ರಿಟರ್ನ್ ಬರ್ತಾ ನಾವು ಫೆರಿಯಲ್ಲಿ ಬಂದುಬಿಟ್ವಿ. ಮಗನ್ನು ಮಧ್ಯೆ ಮಧ್ಯೆ ಹ್ಯಾಂಡಲ್ ಮಾಡಬೇಕಲ್ಲ, ಎಲ್ಲನೂ ಹೊಸದು ನನಗೆ. ಸೊ ನಾನು ಅಡ್ಜಸ್ಟ್ ಆಗ್ತಾಯಿದ್ದೀನಿ ಇದೆಲ್ಲದಕ್ಕೂ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ನಾನು ಮುಂದೆ ಬರ್ತಾ ಬರ್ತಾ ಎಲ್ಲನೂ ಕವರ್ ಮಾಡಿ ಮತ್ತೆ ನಾರ್ಮಲಾಗಿ ವ್ಲಾಗ್ ಮಾಡ್ತೀನಿ. ನಿಮ್ಮ ಸಪೋರ್ಟ್ ನನಗೆ ಇದೇ ಥರ ಇರಲಿ. ಆ್ಯಂಡ್ ಈ ನನ್ನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್. ಆ್ಯಂಡ್ ಇವತ್ತು ಒಲಿಂಪಿಕ್ ನ್ಯಾಷನಲ್ ಪಾರ್ಕ್ ನಮ್ಮದು ಇವತ್ತಿನ ಡೇ ಅಮೇಝಿಂಗ್ ಆಗಿತ್ತು. ತುಂಬಾ ಎಂಜಾಯ್ ಮಾಡಿದ್ವಿ ಎಲ್ಲರೂ. ಕಷ್ಟ ಆಯಿತು, ಲಾಂಗ್ ಇತ್ತು ಇವತ್ತು ಸ್ವಲ್ಪ ನಮ್ಮದು ಜರ್ನಿ, ಬಟ್ ಸ್ಟಿಲ್ ಎಂಜಾಯ್ ಮಾಡಿದ್ವಿ. ಇದೊಂಥರ ಅಡ್ವೆಂಚರಸ್ ಥರ ಇತ್ತು ನಮಗೆ. ಎಲ್ಲನೂ ಹೊಸದು ಕಲಿಯೋ ಥರ ಚೆನ್ನಾಗಿತ್ತು. ಎಲ್ಲರೂ ಎಂಜಾಯ್ ಮಾಡಿದ್ವಿ. ನಿಖಿಲಿಗೆ ಭಾಳ ಇಷ್ಟ ಆಗೋಯಿತು. ನಮ್ಮ ಅಪ್ಪ ಅಮ್ಮನ ಫಸ್ಟ್ ಟೈಮ್ ನೋಡಿದ್ದು. ಬಟ್ ಏನಂದರೆ ಸಾಗರ್ ಮತ್ತು ಗಣೇಶ್ಗೆ ತುಂಬಾ ಸುಸ್ತಾಗಿರ್ತದೆ, ಗ್ಯಾರಂಟಿ ಅದು. ಬಿಕಾಸ್ ಅವರು ಆಲ್ಮೋಸ್ಟ್ 12 hours ಡ್ರೈವ್ ಮಾಡಾರೆ. ಅದು ಒಂದೇ ಸ್ವಲ್ಪ ಕಷ್ಟ ಆಗಿದ್ದು ಅವರಿಬ್ಬರಿಗೆ. ಅದು ಬಿಟ್ಟರೆ ಇನ್ನೆಲ್ಲನೂ ತುಂಬ ಸ್ಮೂತಾಗಿ ಚೆನ್ನಾಗೇ ಇತ್ತು. ಮಗುದು ಎಲ್ಲ ನಾವು ಅಡ್ಜಸ್ಟ್ ಆಗ್ತಾಯಿದ್ದೀವಿ. ಸೊ ಅದೂ ಫೈನ್.